ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ BK ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಒಂದು ಕತ್ತಕನಹಳ್ಳಿ ಗ್ರಾಮದಲ್ಲಿ ಒಂದು ಸದಾಶಿವ ಒಂದು ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಲಕ್ಷಾಂತರ ಜನಗಳು ಸೇರಿ ಒಂದು ದೇವರ ಜಾತ್ರೆಯನ್ನು ಮಾಡಿದ್ದಾರೆ. ಅದು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು. ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೂಡ ಜನರು ಸಾಗರವನ್ನೇ ಹರಿದು ಬಂದೈತಿ. ಇಲ್ಲಿ ಹಡಗಲಿ, ಶಿವಣಿಗಿ, ಕಗ್ಗೋಡ, ಕುಮಟಿಗಿ ಮತ್ತು ಅಂಕಲಿಗಿ ಮತ್ತು ಉಕ್ಕಲಿ ಈ ಕಡೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರು ಒಂದು ಮಾದಲಿ ಮತ್ತು ಕಡುಬು ಮುಖಾಂತರ ಇಲ್ಲಿ ದಾಸೋಹ ಒಂದು ಸಂಗ್ರಹಿಸಿದ್ದಾರೆ. ಅದನ್ನು ಕೂಡ ಇವತ್ತು ಒಂದು ದೇವ್ರ ಜಾತ್ರೆಗೆ ಬಂದಿರಿ ಸರ್, ಹೆಂಗೆ ಅನ್ನಿಸ್ತೀನಿ? ನಾವು ಕತ್ತನಹಳ್ಳಿ ಜಾತ್ರೆಗೆ ಸುಮಾರು 2002ರಿಂದಲೂ ಕೂಡ ಪ್ರಾರಂಭ ಆಗಿದೆ. ಇಲ್ಲಿ 1982ರಲ್ಲಿ ನಾನು ಶಾಲಾ ಶಿಕ್ಷಣ ಕೆಲಸ ಮಾಡ್ತಾಯಿದ್ದೆ. ಶ್ರೀ ಗುರುಗಳು ನಮ್ಮ ಒಂದು ಕತ್ತನಹಳ್ಳಿ ಗ್ರಾಮಕ್ಕೆ ಬಂದು 85ರಲ್ಲಿ ಬಂದು ಪ್ರಾರಂಭದಲ್ಲಿ ಈ ಜಾತ್ರಾ ಪ್ರಾರಂಭೋತ್ಸವ ಮಾಡಿದ್ರು. ನಂತರ ರಥೋತ್ಸವ ಕೂಡ ಮಾಡ್ತಾಯಿದ್ದಾರೆ. ಅನ್ನದಾಸೋಹ ಜೊತೆಯಲ್ಲಿ ಜ್ಞಾನದಾಸೋಹ ಕೂಡ ನಡೀತಾ ಇದೆ. ಮತ್ತು ಅವರ ಒಂದು ತತ್ವಜ್ಞಾನ, ಚಿಕ್ಕಯ್ಯಪ್ಪನ ವಾಣಿ ಮತ್ತು ಚಿಕ್ಕಯ್ಯನ ನುಡಿಗಳು ವಂಶ ಪರಂಪರಾಗತವಾಗಿ ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಕೇಟ್ಲಿ ಹಿಡಿದವನ ಕೈದೆ ದೇಶದ ಚುಕ್ಕಾಣಿ ಬರ್ತದೆ, ಇಡೀ ಜಗತ್ತು ಭಾರತ ಕಡೆ ನೋಡ್ತದೆ ಅಂತಕೊಂಡು ಹೇಳಿದ್ದಾರೆ. ಅನೇಕ ಪವಾಡ ನುಡಿಗಳು ಕೂಡ ಅವರು ಹೇಳಿದ್ದಾರೆ. ಮತ್ತು ನಿಮ್ಮೆಲ್ಲ ಜಗತ್ತಿನ ಜನರಿಗೆಲ್ಲ ಬಾಯಿ ಜಾಳಿಗೆ ಬರ್ತದೆ, ವೈದ್ಯರಿಗೂ ಕೂಡ ತಲೆನೋವಾಗುವಂಥ ಪರಿಸ್ಥಿತಿ ಬರ್ತದೆ, ಅಂಥ ಒಂದು ರೋಗ ಕೂಡ ಉತ್ತರ ದಿಕ್ಕಿನಿಂದ ಬರ್ತದೆ ಅಂತಕೊಂಡು ಹೇಳಿದರು. ಈ ಒಂದು ಭಕ್ತರಿಗೆ ಎಲ್ಲ ರೀತಿಯಿಂದ ಶಾಂತಿ, ನೆಮ್ಮದಿ, ಐಶ್ವರ್ಯ ಮತ್ತು ಮಕ್ಕಳ ಸಂಪತ್ತು ಸಾಕಷ್ಟು ಆಗಿದೆ. ಮತ್ತು ಅವರವರು ತಮ್ಮ ಒಂದು ಎಜುಕೇಷನ್, ಮಕ್ಕಳ ಬಗ್ಗೆ ಎಜುಕೇಷನ್ ಕೇಳಿದಾಗ ಅವರೇ ತಮ್ಮ ಮಕ್ಕಳನ್ನು ಗುರುತಿಸಿ, ನೀವು ಯಾವ ಅಭ್ಯಾಸ ಮಾಡ್ತೀರಿ, ಮೆಡಿಕಲ್ ಓದ್ತೀರಾ, ಇಂಜಿನಿಯರಿಂಗ್ ಓದ್ತೀರಾ, ನಿಮ್ಮ ಇಂಟ್ರೆಸ್ಟ್ ಯಾವುದದ ಅಂತಕೊಂಡು ಹೇಳಿ ಅವರು ಒಂದು ಇಂಟ್ರೆಸ್ಟ್ ಪ್ರಕಾರ ಅವರು ಹೇಳ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಸುಮಾರು ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು 200 ಜನ ಕೂಡ ಈ ಜಾತ್ರೆಗೆ ಬರ್ತಾಯಿದ್ದೇವೆ. ಎಲ್ಲ ಜಾತ್ರೆಗೆ ಕೂಡ ನಾವು ಹೋಗ್ತಾಯಿದ್ದೇವೆ. ಮೆಡಿಕಲ್ ಮಾಡ್ತಾಯಿದ್ರೆ ಮೆಡಿಕಲ್ ಮಾಡಿರಿ, ಗೌರ್ಮೆಂಟ್ ಸೀಟ್ ಹತ್ತಿರ ಅಂತ ಹೇಳ್ತಾರೆ. ಅವರ ವಾಣಿ ಏನು ನುಡಿತಾರೆ ಅದು ಸೂರ್ಯನಷ್ಟೇ ಸಾಕ್ಷಿ ಅದ. ಅಂಥ ಒಂದು ಸತ್ಯ ನುಡಿ ನಮ್ಮೆಲ್ಲರಿಗೂ ಅನುಕೂಲ ಆಗಿದೆ. ಮಕ್ಕಳಾದವ್ರಿಗೆ ಮಕ್ಕಳಾಗಿವೆ ಮತ್ತು ಉದ್ಯೋಗ ಸಿಗಲಾರ್ದವ್ರು ನೌಕರಿ ಸಿಗಲಾರ್ದವ್ರು ನೌಕರಿ ಸಿಕ್ಕಿದೆ. ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಭಾಳ ಶಾಂತ ರೀತಿಯಿಂದ ಮತ್ತು ನೆಮ್ಮದಿ ಜೀವನ ನಡೆಸ್ತಾ ಇದ್ದೇವೆ. ಸರಿ, ಬೆಳಗ್ಗೆಯಿಂದ ಕಾರ್ಯಕ್ರಮ ಏನಾದರೂ? ಬೆಳಗ್ಗೆಯಿಂದ ಕಾರ್ಯಕ್ರಮ 42 ಒಂದು ಮದುವೆ ಕಾರ್ಯಕ್ರಮ ನಡೀತು, ಸಾಮೂಹಿಕ ವಿವಾಹ ನಡೀತು. ಆ ಸಾಮೂಹಿಕ ವಿವಾಹದಲ್ಲಿ ಕೇವಲ ಬರ್ತ್ ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್ ಇದೆ. ಅದನ್ನು ತಂದು ಕೊಟ್ಟವ್ರಿಗೆ ಅವರಿಗೆ ಡ್ರೆಸ್ಸು ಮತ್ತು ತಾಳಿ ಭಾಗ್ಯ ಮತ್ತು ಸೀರೆ ಅವರು ಕೊಟ್ಟು, ಜಾತಿ ಮತ ಪಂಥ ಯಾವುದೇ ಈ ಮಠಕ್ಕಿಲ್ಲ, ಎಲ್ಲ ಜಾತಿಗಳನ್ನು ಗೌರವಿಸಿ ಅವರು ಮದುವೆ ಸಮಾರಂಭ ನಡೆಸ್ತಾ ಇದ್ದಾರೆ. ಇದು ಭಾಳ ನೋಡಿ ಸಂತೋಷ ಆಗ್ತದೆ. ಯಾಕಂದರೆ ಈಗಿನ ಕಾಲದಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಇವತ್ತಿನ ದಿವಸ ಸಾಲಗಾರರಾಗಿ ಹೋಗ್ತಾ ಇದ್ದಾರೆ. ಆ ಕಾರಣದಾಗಿ ನಾವೆಲ್ಲರೂ ಗುರುಗಳ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಂತೆ ಇಲ್ಲೆಲ್ಲ ಭಕ್ತಾದಿಗಳು ಕಲಬುರಗಿ ಜಿಲ್ಲೆಯ ಮತ್ತು ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿ ಈ ಸಾಮೂಹಿಕ ಹೂವನ್ನು ಮಾಡಿಕೊಡ್ತಾರೆ. ಸುಮಾರು ವರ್ಷಗಳಿಂದ ಇದು ನಡೆದು ಬಂದಿದೆ. ಒಂದು ಸಲ 110 ಜೋಡಿಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಇಲ್ಲಿ ಗುರುಗಳು ಯಾರ್ಯಾರು ಬಂದಿದ್ದಾರೆ? ಇಲ್ಲಿ ಗುರುಗಳು ಮರಿಗುದ್ದಿ ಸ್ವಾಮಿಗಳು ನಿರುಪಾದೇಶ್ವರ ಕೂಡ ಬಂದಿದ್ದರು. ಮತ್ತು ಪಂಚಲಿಂಗೇಶ್ವರ ಅಂತ ತೊಗೊಂಡು ಬಂದಿದ್ದರು. ಮತ್ತು ಇನ್ನೂ ಅನೇಕ ನಿಡಿಸೋಸಿ ಜಗದ್ಗುರುಗಳು ಕೂಡ ಬಂದಿದ್ದರು. ಅನೇಕ ಮಹಾತ್ಮರು ಬಂದಿದ್ದರು. ನಿನ್ನೆ ಹೆಲಿಕಾಪ್ಟರ್ ಮುಖಾಂತರ ನಾವು ಪುಷ್ಪಾರ್ಚನೆ ಮಾಡಿದ್ರು, ಗ್ರಂಥ ಲೋಕಾರ್ಪಣೆ ಮಾಡಿದ್ರು. ಪ್ರಾಧ್ಯಾಪಕರು ಕೂಡ ಹಂಪಿ ಯೂನಿವರ್ಸಿಟಿಯಿಂದ ಕನ್ನಡ ಪ್ರಾಧ್ಯಾಪಕರು ಬಂದಿದ್ದರು. ರಾಜಕೀಯ ಮುಖಂಡರು ಸುನೀಲ್ ಗೌಡರು ಪಾಟೀಲ್ ಬಂದರು, MLC ಅವರು. ಮತ್ತು ಅಪ್ಪು ಪಟ್ಟಣ ಶೆಟ್ಟಿ ಅವರು ಈ ಮಠದ ಒಂದು ಹೈಸ್ಕೂಲ್ನ ಅಧ್ಯಕ್ಷರಾದ 8ನೇ ದಿನದಲ್ಲಿ ಅವರು ಮಿನಿಸ್ಟರ್ ಆದರು. ಆದಮೇಲೆ ಅವರು ಈ ಮಠದ ಪರಮ ಭಕ್ತರಾಗಿದ್ದಾರೆ. ಸುಮಾರು 1 ತಿಂಗಳಿಂದ ಅವರು ಇಲ್ಲೇ ಇದ್ದು, ಇಲ್ಲೇ ಒಂದು ಮನೆ ಕಟ್ಟಿಸ್ಕೊಂಡು ಈ ಜಾತ್ರಾ ಒಂದು ಉಸ್ತುವಾರಿ ಮೇಲ್ವಿಚಾರಣೆ ಅವರ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇದೆ. ನನ್ನ ಹೆಸರು ಬಾಬುರಾವ್ ಕುಲಕರ್ಣಿ, ಕಲಬುರಗಿ, ನಿವೃತ್ತ ಶಿಕ್ಷಕರು. ಚೇಂಜ್